ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 420. ಧರ್ಮಶಾಸ್ತ್ರದ ಒಡಂಬಡಿಕೆಯ ಮಧ್ಯಸ್ಥನಾದ ಮೋಶೆಯು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದ ಕ್ರಿಸ್ತನ ಒಂದು ಮಾದರಿಯಾಗಿದ್ದಾನೆ ಎಂದು ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಕಲಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿದೆ ಎಂದು ಸತ್ಯವೇದದ ವಿದ್ಯಾರ್ಥಿಗಳು ಗುರುತಿಸುತ್ತಾರೆ. ಆದರೆ ಮೋಶೆಯು ಸಂಪೂರ್ಣ ಕ್ರಿಸ್ತನ ಒಂದು ನಮೂನೆ ಎಂದು ಎಲ್ಲರೂ ಗುರುತಿಸಿಲ್ಲ. ತಲೆ ಮತ್ತು ದೇಹ ಮತ್ತು ಈ ಅರ್ಥದಲ್ಲಿ ಇಡೀ ಸುವಾರ್ಥ ಯುಗವು ಕ್ರಿಸ್ತನ ದೇಹದ ಪುನರುತ್ಥಾನದ ಅವಧಿಯಾಗಿದೆ. ಆದಾಗ್ಯೂ ಇದು ಮಾದರಿಯ ಏಕೈಕ ಅನ್ವಯ ಆಗಿದೆ. ಉದಾಹರಣೆಗೆ ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯ 22-23ರಲ್ಲಿ ಇದು ಹಲವಾರು ಸಂದರ್ಭಗಳಲ್ಲಿ ಸರಿಹೊಂದುತ್ತದೆ. ಧರ್ಮಶಾಸ್ತ್ರ ಒಡಂಬಡಿಕೆಯ ನಿರ್ಮಾಣದಲ್ಲಿ ಸೀನಾಯ್ ಬೆಟ್ಟದ ಮೋಶೆಯು ಸಹಸ್ರಮಾನ ಯುಗದ ಪರಿಚಯದಲ್ಲಿ ಸಂಪೂರ್ಣ ಕ್ರಿಸ್ತನ ಒಂದು ಮಾದರಿಯಾಗಿರುವುದು ತೋರುತ್ತದೆ, ಅಂದರೆ ತಲೆ ಮತ್ತು ದೇಹದಂತೆ. ಹೊಸ ಒಡಂಬಡಿಕೆಯನ್ನು ಜಗತ್ತಿಗೆ ಪರಿಚಯಿಸುವಾಗ ಮಹಾ ಅಂದರೆ 7ನೇ ತುತ್ತೂರಿಯ ಧ್ವನಿಯ ಮತ್ತು ಮುಯ್ಯಿ ತೀರಿಸುವ ದಿನ, ಕಾರ್ಗತ್ತಲ ದಿನ ಮತ್ತು ಮಹಾಭೂಕಂಪ ಇತ್ಯಾದಿಗಳ ನಂತರ ಮಾನವ ಕುಲವನ್ನು ದಿಗ್ಭ್ರಮೆಗೊಳಿಸಿ ಮತ್ತು ಮಹಾಶಿಕ್ಷಕನ ಧ್ವನಿಯನ್ನು ಕೇಳಲು ಅವರನ್ನು ಸಿದ್ಧಗೊಳಿಸುವುದು ಹಾಗೂ ಅವರು ಹೊಸ ಒಡಂಬಡಿಕೆಯನ್ನು ಸ್ವೀಕರಿಸಲು ಸಂತೋಷಿಸುವರು. ಸಮಾನಾಂತರತೆಯ ಪ್ರತಿಯೊಂದು ಹಂತವನ್ನು ಗುರುತಿಸುವಂತೆ ತೋರುವ ಅಪೊಸ್ತಲನು ಇಬ್ರಿಯ 12:18-22ರಲ್ಲಿ ಇದನ್ನು ಸ್ಪಷ್ಟವಾಗಿ ಸೂಚಿಸಿದ್ದಾನೆ. ಅಂತಿಮವಾಗಿ ಇಸ್ರೇಲ್ ಸೀನಾಯ್ ಪರ್ವತವನ್ನು ಸಮೀಪಿಸುತ್ತಿದೆ ಮತ್ತು ತಲುಪಿದೆ ಮತ್ತು ಅಂತಹ ಭಯಾನಕ ದೃಶ್ಯಗಳು ಮತ್ತು ಶಬ್ದಗಳು ಹೊರಹೊಮ್ಮುವವು ಮತ್ತು ಎಲ್ಲರೂ ಭಯಭೀತರಾಗುವರು ಮತ್ತು ನಡುಗುವರು. ಆದರೆ ಅಂತಿಮವಾಗಿ ನಾವು ಚಿಯೋನ್ ಪರ್ವತವನ್ನು ಸಮೀಪಿಸುತ್ತಿದ್ದೇವೆ ಮತ್ತು ಅದರ ಅದ್ಭುತ ವೈಭವಗಳು ಮತ್ತು ಆಶೀರ್ವಾದಗಳು ಸೀನಾಯ್ನಲ್ಲಿದ್ದವುಗಳಿಗಿಂತ ಹೆಚ್ಚು ಶ್ರೇಷ್ಠವಾಗಿವೆ. ಆದರೆ ಈ ಹೆಚ್ಚಿನ ಆಶೀರ್ವಾದಗಳ ಜೊತೆಯಲ್ಲಿ ಹೆಚ್ಚು ಭಯಾನಕ ಕಹಳೆ, ಕತ್ತಲಾಗುವಿಕೆ ಮತ್ತು ಭೂಕಂಪದ ಕದಲುವಿಕೆ ಇರುತ್ತದೆ. ಕದಲಿಸಬಹುದಾದ ಎಲ್ಲದರ ಅಂತಿಮ ಕದಲುವಿಕೆ ಅಂದರೆ ಎಲ್ಲವೂ ಪಾಪ ಮತ್ತು ದೈವಿಕ ಚಿತ್ತಕ್ಕೆ ವಿರುದ್ಧವಾದವುಗಳು. ಅದು ಮಾತ್ರ ಸತ್ಯ ಮತ್ತು ನಿರಂತರವಾಗಿರುತ್ತದೆ. ಸಮಗ್ರ ವಿಷಯದ ಪರಿಹಾರವು ವಾಕ್ಯಗಳಲ್ಲಿದೆ. ಅದರ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಇಬ್ರಿಯ 12:28. ಈ ದೃಷ್ಟಾಂತದ ಪರೀಕ್ಷೆಯನ್ನು ಮುಂದುವರಿಸುತ್ತಾ ಇದರ ನಂತರ ಮೋಶೆಯು ಬೆಟ್ಟ ಅಂದರೆ ರಾಜ್ಯಕ್ಕೆ ಹೋದನು ಮತ್ತು ಮಾದರಿಯಲ್ಲಿ ಮಹಿಮಾಭರಿತನಾದನು ಎಂದು ನಾವು ಗಮನಿಸುತ್ತೇವೆ. ಅಂದರೆ ಇಸ್ರಾಯೇಲ್ಯರು ಅವನನ್ನು ನೋಡದಂತೆ ಅವನ ಚರ್ಮವು ಹೊಳೆಯಿತು. ಇದು ಚರ್ಚ್ ಅಂದರೆ ಕ್ರಿಸ್ತ, ತಲೆ ಮತ್ತು ದೇಹ ಮಹಿಮೆಯಲ್ಲಿ ಪೂರ್ಣಗೊಳ್ಳುವುದನ್ನು ಸೂಚಿಸುವಂತೆ ತೋರುತ್ತದೆ ಮತ್ತು ಮೋಶೆಯ ನಂತರ ಜನರ ಮುಂದೆ ಧರಿಸಿದ ಮುಸುಕು, ಆದರೆ ಪರ್ವತದಲ್ಲಿ ಕರ್ತನೊಂದಿಗೆ ಇದ್ದಾಗ ಅವನ ಸಾಮ್ರಾಜ್ಯದ ಐಹಿಕ ಹಂತವನ್ನು ವಜಾಗೊಳಿಸುವುದನ್ನು ಸೂಚಿಸುವಂತೆ ತೋರುತ್ತದೆ. ಅವರ ಮೂಲಕ ಭೂಮಿಯಲ್ಲಿ ರಾಜಕುಮಾರರು ಅಂದರೆ ಕ್ರಿಸ್ತನು ಜನರೊಂದಿಗೆ ಮಾತನಾಡುತ್ತಾನೆ ಮತ್ತು ಪ್ರತಿನಿಧಿಸುತ್ತಾನೆ. ಮಹಿಮೆಯನ್ನು ರಹಸ್ಯವಾಗಿ ಮಾಡಲಾಗಿದೆ. ಇದು ಐಹಿಕ ರಾಜಕುಮಾರರು ಮತ್ತು ಪರಲೋಕದ ರಾಜರು ಮತ್ತು ಯಾಜಕರ ನಡುವೆ ಇರುವ ನಿಕಟ ಸಂಬಂಧದ ಗಮನಾರ್ಹ ನಿದರ್ಶನವಾಗಿದೆ. ಮಿಂಚಿನಿಂದ ಮಿನುಗುವ ಮೋಡಗಳಿಂದ ಪರ್ವತವು ಧರಿಸಿರುವಾಗ ಮೋಶೆಯು ದೇವರೊಂದಿಗೆ ಸಂವಹನ ನಡೆಸಲು ಪರ್ವತಕ್ಕೆ ಹೋಗುವುದು ಮತ್ತು ಗುಡುಗು ಭೂಮಿಯನ್ನು ನಡುಗಿಸಿತು. ಕ್ರಿಸ್ತನ ದೇಹವು ಪೂರ್ಣಗೊಳ್ಳುತ್ತದೆ, ಕೊನೆಯ ಸದಸ್ಯರು ಮಾರ್ಪಟ್ಟರು ಮತ್ತು ಭೂಮಿಯು ಇನ್ನೂ ಅನುಭವಿಸಿರದಂತಹ ಸಂಕಟದ ಮಹಾಸಮಯದ ಮಧ್ಯೆ ಪ್ರಸ್ತುತ ವಿಷಯಗಳ ವ್ಯವಸ್ಥೆಯು ಬದಲಾಯಿಸುತ್ತಿರುವ ಸಮಯದಲ್ಲಿ ರಾಜ್ಯವು ಸ್ವೀಕರಿಸಲಾಗುವುದು.